ಟಾರ್ಟಾಯ್ಸ್ ಇದು ವೆಂಕಟೇಶ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಸೂರಜ್ ಶೆಟ್ಟಿ, ವಿದ್ಯಾಪ್ರಭು ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಸೂರಜ್ ಶೆಟ್ಟಿ ಅವರು ಲೀಡ್ ಆಗಿ ಮಾತ್ರ ಅಲ್ಲದೆ ಪ್ರೊಡ್ಯೂಸರ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಟ್ರೈಲರ್ ನೋಡಿದಾಗ ಇದು ಇನ್ಸ್ಟೆಂಟ್ಲಿ ಒಂದು ಕ್ಯೂರಿಯಾಸಿಟಿನ ಹುಟ್ಟಾಕ್ಸ್ತು. ಇವರು ಆರಿಸ್ಕೊಂಡಿರುವಂತಹ ಕಾನ್ಸೆಪ್ಟ್ ಯುನೀಕ್ ಅಂತ ಕೂಡ ಅನ್ಸಿತ್ತು. ನಾವು ಈ ಸಿನಿಮಾವನ್ನ ಪ್ರೆಸ್ ಮತ್ತು ಮೀಡಿಯಾಗೆ ಅರೇಂಜ್ ಮಾಡಿದ ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ದಾಯ್ತು. ಈ ಸಿನಿಮಾದಲ್ಲಿ ನಮ್ಗೆ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಎಲ್ಲವನ್ನ ಯಾವುದೇ ಸ್ಪಾಯ್ಲರ್ಸ್ ಇಲ್ಲದೆ ಈ ರಿವ್ಯೂ ನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ವಿಕಿ. ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡೋ ಇವನ್ಗೆ ಅವರ ಬಾಸ್ ಕರೆದು ಕೆಲವರನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾರೆ. ಯಾರನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾರೋ ಅವರೆಲ್ಲ ಒಂದೊಂದು ಕೊಲೆಯಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಇದು ಕೋಇನ್ಸಿಡೆನ್ಸಾ ಇಲ್ವಾ, ಕೊಲೆ ಆಗೋದಕ್ಕೆ ಏನ್ ಕಾರಣ, ಈ ಕೇಸು ಎಲ್ಲಿಗೆ ಬಂದು ನಿಂತ್ಕೊಳ್ತು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇಲ್ಲಿ ನನಗೆ ಮಜಾ ಕೊಟ್ಟಿದ್ದು ಇವರ ಸ್ಟೋರಿ ಟೆಲ್ಲಿಂಗ್. ಸಿನಿಮಾ ಶುರುವಾದಾಗ್ಲಿಂದಲೇ ಡೈರೆಕ್ಟ್ ಕಥೆಯ ಒಳಗಡೆ ನಾವಿರ್ತೀವಿ ಅಂಡ್ ಕಥೆಯಲ್ಲಿ ಏನಾಯ್ತು, ಮುಂದೆ ಏನಾಗ್ಬೋದು ಅನ್ನೋದರ ಕ್ಯೂರಿಯಾಸಿಟಿ ಕಂಟಿನ್ಯೂಸ್ ಆಗಿರುತ್ತೆ. ಆ ತರದ ಎಂಗೇಜ್ಮೆಂಟ್ ನ ಅಚೀವ್ ಮಾಡೋದು ಕಷ್ಟದ ಕೆಲಸ, ಬಟ್ ಈ ತಂಡ ಅದನ್ನ ಕರೆಕ್ಟ್ ಆಗಿ ಪುಲ್ ಆಫ್ ಮಾಡಿದೆ. ಕಥೆಯ ಸುತ್ತ ಒಂದು ಚೌಕಟ್ಟಿದೆ ಅಂಡ್ ಆ ಚೌಕಟ್ ಒಳಗಡೆನೆ ಮೋಸ್ಟ್ ಆಫ್ ದ ಸೀಕ್ವೆನ್ಸ್ ಗಳು ಬರ್ತವೆ ಅಂಡ್ ಇದ್ರಿಂದಾನೇ ಆ ಎಂಗೇಜ್ಮೆಂಟ್ ನ ಅವ್ರಿಗೆ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಿರೋದು ಅಂತ ಹೇಳ್ತೀನಿ. ಅಲ್ಲಲ್ಲಿ ಯಾಕೋ ಡಿಸ್ಟ್ರಾಕ್ಟ್ ಆಗ್ತಿದಾರಲ್ಲ ಅಂತ ಅನಿಸ್ತು, ಆದ್ರೆ ಸಿನಿಮಾ ನೋಡ್ತಾ ಆ ಡಿಸ್ಟ್ರಾಕ್ಷನ್ ಕಥೆಯ ಭಾಗವೇ ಅಂತ ಗೊತ್ತಾಯ್ತು. ಇನ್ನು ಸೂರಜ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಅವರ ಪಾತ್ರವೇ ಕಥೆಯ ಮೇನ್ ಪಿಲ್ಲರ್. ಆ ರೆಸ್ಪಾನ್ಸಿಬಿಲಿಟಿನ ಅಂಡ್ ಪಾತ್ರದ ಪಿಚ್ ಅನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂಡ್ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿದೆ. ಇನ್ನು ವಿದ್ಯಾಪ್ರಭು ಅವರ ರೋಲ್ ಕೂಡ ತುಂಬಾ ಮುಖ್ಯವಾದದ್ದು. ಅವ್ರ ಕಡೆಯಿಂದಾನು ಒಂದು ಬ್ಯಾಲೆನ್ಸ್ಡ್ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಕ್ತು. ಫಸ್ಟ್ ಹಾಫ್ ಅಲ್ಲಿ ಹೀರೋ ಮುಂದೆ ಇರುವಂತಹ ಚಾಲೆಂಜ್ ನ ಪರ್ಫೆಕ್ಟ್ ಆಗಿ ಸೆಟಪ್ ಮಾಡಿ ಬಿಡ್ತಾರೆ ಅಂಡ್ ಸೆಕೆಂಡ್ ಹಾಫ್ ನಲ್ಲಿ ಆ ಚಾಲೆಂಜಸ್ಗೆ ನಮ್ಮ ಹೀರೋ ಹೇಗೆ ಉತ್ತರ ಕಂಡುಕೊಂಡ ಅನ್ನೋದನ್ನ ಕಟ್ಕೊಟ್ಟಿದ್ದಾರೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡು ಈಕ್ವಲಿ ಇಂಟ್ರೆಸ್ಟಿಂಗ್ ಆಗಿದ್ವು ಅಂತಾನೆ ಹೇಳ್ತೀನಿ. ಇಲ್ಲಿ ಒಂದು ಟೆಂಪ್ಲೇಟ್ ಅಂತ ಫಾಲೋ ಮಾಡಿಲ್ಲ. ಮುಂದೆ ಏನ್ ನಡೆಯುತ್ತೆ ಅನ್ನೋದು ಸಿಚುಯೇಷನ್ ಡ್ರಿವನ್ ಆಗಿರುತ್ತೆ. ಏನನ್ನು ಆಸ್ ಅನ್ ಆಡಿಯನ್ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಆಲ್ಸೋ ಇಲ್ಲಿ ಇದ್ದಂತಹ ಎಲಿಮೆಂಟ್ಸ್ ಗಳು ಇದರಲ್ಲಿ ನನಗೆ ಸಾಕಷ್ಟು ಕಂಪ್ಲೇಂಟ್ಸ್ ಇದಾವೆ, ಅದನ್ನ ಮುಂದೆ ಮಾತಾಡೋಣ. ಬಟ್ ಅವುಗಳನ್ನ ಅವರು ಆನ್ ಪೇಪರ್ ಬರ್ಕೊಂಡಿರುವಂತಹ ರೀತಿ, ಆನ್ ಸ್ಕ್ರೀನ್ ಬಳಸ್ಕೊಂಡಿರುವಂತಹ ರೀತಿ, ಅದರ ಉದ್ದೇಶ ಹೇಗೆ ಹೇಳಬೇಕು ಅನ್ಕೊಂಡಿದ್ರು ಫೈನಲಿ ಅದನ್ನ ಹೇಗೆ ಹೇಳಿದ್ದಾರೆ, ಅವೆಲ್ಲದಕ್ಕೂ ಒಂದು ಅಪ್ರಿಸಿಯೇಷನ್ ಬರಲೇಬೇಕು, ಎಸ್ಪೆಷಲಿ ಫಾರ್ ರೈಟಿಂಗ್. ಇಲ್ಲಿನ ಪ್ರೊಡಕ್ಷನ್ ವ್ಯಾಲ್ಯೂಸ್, ಸಿನಿಮಾಟೋಗ್ರಫಿ ಎಲ್ಲವೂ ಡೀಸೆಂಟ್ ಆಗಿತ್ತು, ಇನ್ನೂ ಬೆಟರ್ ಆಗ್ಬೋದಿತ್ತು. ಬಟ್ ಅದು ಆಸ್ ಎ ಕಂಪ್ಲೇಂಟ್ ಏನು ಹೊರ ಹೊಮ್ಮಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅದೇನು ಹಾಳು ಮಾಡಲಿಲ್ಲ. ಇನ್ನು ಇಲ್ಲಿ ನನಗೆ ವರ್ಕ್ ಆಗದೆ ಇರುವಂತಹ ಆಸ್ಪೆಕ್ಟ್ ಗಳ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ಲಿ ಮ್ಯೂಸಿಕ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ಹೇಳ್ತೀನಿ. ಇಲ್ಲಿನ ತಂಡದ ಬಳಿ ಒಳ್ಳೆ ಸ್ಟೋರಿ ಇರಬೇಕಾದ್ರೆ ಅದನ್ನ ಎಲಿವೇಟ್ ಮಾಡೋದಕ್ಕೆ ಮ್ಯೂಸಿಕ್, BGM ಹೆಲ್ಪ್ ಮಾಡಬೇಕಿತ್ತು, ಎಸ್ಪೆಷಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಬರುವಂತಹ ಸೀನ್ಸ್ ನಲ್ಲಿ. ಬಟ್ ಅವು ಹಿಂದಕ್ಕೆ ಬಿದ್ವು ಅಂತಾನೆ ಹೇಳ್ತೀನಿ. ಯಾವ ಕ್ಯಾರೆಕ್ಟರ್ಗೂ ತನ್ನದೇ ಆದಂತಹ ಒಂದು ಡೆಡಿಕೇಟೆಡ್ BGM ಇಲ್ಲ. ಇಂಟೆನ್ಸ್ ಸೀನ್ ಗಳಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಇಂಪ್ಯಾಕ್ಟ್ ತುಂಬಾ ಕಮ್ಮಿ ಇತ್ತು. ಇಲ್ಲಿನ ಹಾಡುಗಳು ಕೂಡ ಹಾಗೇನೆ. ಹಾಡುಗಳ ಸಾಹಿತ್ಯ ಚೆನ್ನಾಗಿದೆ, ಆದ್ರೆ ಅದಕ್ಕೆ ಇಲ್ಲಿನ ಸಂಗೀತ ಸಾಥ್ ಕೊಟ್ಟಿಲ್ಲ. ಇಲ್ಲಿ ನನಗೆ ಬಿಗ್ಗೆಸ್ಟ್ ಕಂಪ್ಲೇಂಟ್ ಇರೋದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ನ ಬರವಣಿಗೆ ಅಂಡ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರುವಂತಹ ಡೈಲಾಗ್ಗಳು. ಕಳ್ಳನ ಪಾತ್ರ, ತಮಿಳ್ನಲ್ಲಿ ಮಧ್ಯ ಕನ್ನಡ ನುಗ್ಸುವಂತಹ ಮೈಲಿಯಮ್ಮ ಅಂಡ್ ಪ್ರತಿ ಸೆಂಟೆನ್ಸ್ಗೂ ಡ್ಯೂಡ್ ಅಂತ ಸೇರಿಸಿ ಮಾತಾಡುವಂತಹ ಕಾಲೇಜ್ ಸ್ಟೂಡೆಂಟ್ ನ ಪಾತ್ರ, ಇವೆಲ್ಲದರ ಬರವಣಿಗೆ ಬೆಟರ್ ಆಗ್ಬೋದಿತ್ತು. ಅಟ್ಲೀಸ್ಟ್ ಅದೇ ಪಾತ್ರಗಳನ್ನ ಇಟ್ಕೊಂಡು ಬೆಟರ್ ಡೈಲಾಗ್ಸ್ ನ ಅವರಿಗೆ ಕೊಡ್ಬೋದಿತ್ತು ಅಂತ ಹೇಳ್ತೀನಿ. ಇದೇ ಕಾರಣಕ್ಕೆ ಸೂರಜ್ ಹಾಗೂ ವಿದ್ಯಾ ಅವರ ಪಾತ್ರ ಬಿಟ್ರೆ ಯಾವ ಪಾತ್ರವೂ ಹತ್ರ ಆಗಲ್ಲ ಅಂಡ್ ಓವರ್ ಆಲ್ ಇಂಪ್ಯಾಕ್ಟ್ ಆಫ್ ದ ಫಿಲಮ್ಗೆ ಅದು ಮ್ಯಾಟರ್ ಆಗಿದೆ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಡೀಸೆಂಟ್ ವಾಚ್. ಒಳ್ಳೆ ಕತೆ, ಒಳ್ಳೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದ್ರೂ ಡೈಲಾಗ್ಸು, ಸಪೋರ್ಟಿಂಗ್ ಕಾಸ್ಟ್ ನ ಪರ್ಫಾರ್ಮೆನ್ಸ್ ಇಂದ ಸಿನಿಮಾದ ಇಂಪ್ಯಾಕ್ಟ್ ಟಾಪ್ ಲೆವೆಲ್ಗೆ ಹೋಗೋದಕ್ಕೆ ಬಿಟ್ಟಿಲ್ಲ. ಬಟ್ ಸಿನಿಮಾ ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡೋದ್ರಲ್ಲೂ ಮೋಸ ಮಾಡಲ್ಲ. ಇದಾಗಿತ್ತು ಟಾರ್ಟಾಯ್ಸ್ ಸಿನಿಮಾದ ರಿವ್ಯೂ. ಸೈನಿಂಗ್ ಆಫ್, ಮನು.